ಪ್ರತಿಭೆಗಳು ಎಲ್ಲೋ ಅಳಿಸಿ ಹೋಗ್ತಾ ಇದೆ ಅಂತಕ್ಕಂಥ ಆತಂಕ ಕೂಡ ಇವತ್ತಿನ ಹಳ್ಳಿಗಳಲ್ಲಿದೆ. ಈ ರೀತಿಯಾಗಿ ಸಣ್ಣ ಪುಟ್ಟ ಛಾತ್ರೆಗಳಲ್ಲಿ ಯುವ ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡೋದಿದ್ರೆ ಅದು ಭಾಳ ತುಂಬ ಉತ್ತಮವಾಗುತ್ತೆ. ಅದಕ್ಕಾಗಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಈ ಗ್ರಾಮೀಣ ಕ್ರೀಡೆ ಇದೇ ರೀತಿಯಾಗಿ ಮುಂದುವರಿಬೇಕು. ಈ ಕ್ರೀಡಾಪಟುಗಳು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉತ್ತಮದ ಶಿಖರಕ್ಕೆ ಏರಬೇಕು ಎಲ್ಲ ಕ್ರೀಡಾಪಟುಗಳು. ಯಾಕಂದರೆ ಎಲ್ಲರೂ ಈಗ ಪಾಶ್ಚಾತ್ಯ ಕ್ರೀಡೆಗಳಿಗೆ ಮಾರು ಹೋಗ್ತಿದ್ದಾರೆ. ಕ್ರಿಕೆಟ್ ಆಗಿರಲಿ ಮತ್ತೊಂದಾಗಿರಲಿ ಎಲ್ಲರೂ ಈಗ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಬಂದವು. ಎಲ್ಲ ಈಗ ಪ್ರೈಮರಿ ಹೈಸ್ಕೂಲ್ ಹುಡುಗರೆಲ್ಲ ಮ್ಯಾಕ್ಸಿಮಮ್ ಆನ್ಲೈನ್ ಗೇಮ್ ಆಡಾಕತ್ತೀರಿ. ಯಾರು ಮಣ್ಣಾಗ ಬಂದು ಕಬಡ್ಡಿ ಖೋ ಖೋ ಆಡೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ನಮಗೆ ಮೊಬೈಲೇ ಇರಲಿಲ್ಲ, ನಮ್ಗೆ ಅನಿವಾರ್ಯ ಕೆಲಸ ಆಗ್ತದೆ. ಈಗ ಎಲ್ಲರ ಕೈ ಮೊಬೈಲ್ ಅವ, ಹೀಗಾಗಿ ಕಬಡ್ಡಿಗಳು ಮರಿಮಾಸ್ತಾ ಇದ್ದಾವೆ. ಅವಾಗ ನಾವು ಆಡುವಾಗ 365 ದಿನವೂ ಕಬಡ್ಡಿ ಪಂದ್ಯಾವಳಿಗಳಿರ್ತದೆ. ಒಂದೊಂದು ದಿನ 4-5 ಮ್ಯಾಚ್ಗಳು. ಎಲ್ಲಿ ಆಡಬೇಕು ಎಲ್ಲಿ ಬಿಡಬೇಕು ಗೊತ್ತಾಗ್ತದೆ. ಅದಕ್ಕಾಗಿ ಇವತ್ತು ನಾವಲ್ಗಿ ಗ್ರಾಮದಲ್ಲಿ ಏನು ಈ ಪಾಂಡುರಂಗನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದೀರಿ. ಪಂದ್ಯಾವಳಿಗಳು ಯಶಸ್ವಿಯಾಗಿ ಸಾಗಲಿ ಅಂಥೇಳಿ ಮತ್ತೆ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದೇ ರೀತಿಯಾಗಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಸನ್ಮಾನಿಸೋದಕ್ಕಾಗಿ ತಮ್ಮೆಲ್ಲ ಆಯೋಜಕರಿಗೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಕಬಡ್ಡಿಯ ಕೇಂದ್ರ ಬಿಂದು ಹಾಗೂ ಮಾಜಿ ಸೈನಿಕರು, ನಮ್ಮ ದೇಶದ ಬೆನ್ನೆಲುಬಾದಂತಹ ರಾಜು ಸೋನೆವಣ್ಣ ಅವರು ಈ ಗ್ರೌಂಡ್ ಪೂಜೆಯನ್ನು ನೆರವೇರಿಸಬೇಕು. ಅವರ ಜೊತೆ ಎಲ್ಲ ಗಣ್ಯಾತಿ ಗಣ್ಯಗಳು ಅವರು ಸಾಥ್ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಕಳಿಸ್ಕೊಳ್ತಾರೆ. ಪೂಜೆ ಕಾರ್ಯಕ್ರಮ ಎಲ್ಲ ಗಣ್ಯಾತಿ ಗಣ್ಯಗಳು ಪೂಜೆಯ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲರೂ ಕ್ರೀಡಾಪಟುಗಳು ಜೋರಾದ ಚಪ್ಪಾಳೆ ಮುಖಾಂತರ ಈ ಕಡೆ ನೋಡ್ರಿ. ಅಲ್ಲೇ
ಹಲೋ, ದಯವಿಟ್ಟು ಅತಿಥಿಗಳು ನಮ್ಮೂರಿನ ಕಬಡ್ಡಿಯ ಟೀಮ್ಗಳೊಂದಿಗೆ ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ಳಬೇಕು. ಹಲೋ, ದಯವಿಟ್ಟು ಕಬಡ್ಡಿಯ ಕಮಿಟಿ ಹುಡುಗರು ಎಲ್ಲರೂ ಈ ಗ್ರೌಂಡ್ ಹತ್ತಿರ ಬರಬೇಕು. ಗ್ರೂಪ್ ಫೋಟೋ ಇರ್ತದೆ, ಎಲ್ಲರೂ ಗ್ರೂಪ್ ಫೋಟೋ ತಗೋಬೇಕು. ಹುಡುಗರು ಈಗ ಯಾವ ರೀತಿ ಹುಮ್ಮಸ್ಸಿನಿಂದ ಇದ್ದೀರಾ ಫೋಟೋ ತಗೊಳ್ಳೋದು. ನಾಳೆವರೆಗೆ ಮ್ಯಾಚ್ ಮುಗಿಯವರೆಗೆ ಇದೇ ರೀತಿ ಇರಬೇಕು. ಎಲ್ಲರೂ ಈ ಗ್ರೌಂಡಲ್ಲೇ ಇರಬೇಕು. ಯಾರು ಹೋಗಿ ಮನೆಗೆ Incoming voice call from TV Adabon Sim 2. ದಯವಿಟ್ಟು ಸಣ್ಣ ಹುಡುಗರು ಎಲ್ಲ ಗ್ರೌಂಡ್ ಬಿಟ್ಟು ಹೊರಗಡೆ ಹೋಗಬೇಕು. Voice call from TV Adabon Sim 2.